ಎಜುಕೇಶನ್ ಮಾಡಿ ತುಂಬಾ ಚೆನ್ನಾಗಿ ಓದ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಂತಹ ವಿದ್ಯಾ ಅವರು ಮದುವೆ ಮಾಡ್ಬಿಟ್ಟು ಗಂಡನ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅದ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಸ್ವತಃ ಈ ಒಂದು ವಿದ್ಯಾ ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ವಿದ್ಯಾ ಅನ್ನುವಂತಹ ಪಾತ್ರವನ್ನ ಮಾಡ್ತಿರುವಂತಹ ಪ್ರತಿಮಾ ಠಾಕೂರ್ ಅವರೊಟ್ಟಿಗೆ ಕೇಳ್ತೀವಿ. ಪ್ರತಿಮಾ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಸಡನ್ ಆಗಿ ಅನ್ಕೊಂಡೆ, ಏನಪ್ಪಾ ಅಲ್ಲಿ ನೋಡು ಪ್ರೋಮೋದಲ್ಲಿ ನೋಡಿದ್ರೆ ಸ್ಕೂಲ್ ಹುಡುಗಿ ಇದ್ದಂಗಿದ್ದಾರೆ, ಇಲ್ಲೂ ನೋಡಿದ್ರೆ ಅದೇ ತರನೇ ಇದಿರಲ್ಲ ಅಂತ. ಹೌದು. ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಅಂದ್ರೆ ಕೆಲವೊಂದ್ ಸತಿ ಸ್ಯಾರಿ ಉಟ್ಕೊಂಡಾಗ ದೊಡ್ಡವಳ ತರ ಕಾಣ್ತೀನಿ. ಈ ತರ ಲಂಗ ದಾವಣಿ ಹಾಕೊಂಡಾಗ ಸ್ಕೂಲ್ ಡ್ರೆಸ್ ಹಾಕೊಂಡಾಗ ಚಿಕ್ಕ ಹುಡುಗಿ ತರನೇ ಕಾಣ್ತೀನಿ. ಪ್ರೋಮೋದಲ್ಲಂತೂ ಸ್ಕೂಲ್ ಹುಡುಗಿನೇ ಆಗ್ಬಿಟ್ಟಿದ್ದೀರಾ. ನಿಮ್ಮ ಏಜ್ ಎಷ್ಟು ಅಂತ ಕೇಳ್ಬೋದಾ? 20. ಹ್ಮ್. ಹಾ, ಏನ್ ಅನ್ಕೊಂಡ್ರಿ? ನಾನು ಇನ್ನೂ ಸ್ವಲ್ಪ ದೊಡ್ಡವರಾಗಿರ್ಬೋದು, ಬ್ಯೂಟಿ ಗೀಟಿ ಸೀಕ್ರೆಟ್ ಎಲ್ಲ ಮೇಂಟೈನ್ ಮಾಡ್ತಿರ್ಬೋದು ಅಂತ ಅನ್ಕೊಂಡೆ. ಫಸ್ಟ್ ಟೈಮ್ ನೀವು ದೊಡ್ಡವರಾಗಿದ್ದೀರಾ ಅಂತ ನೀವೇ ಹೇಳ್ತಾ ಇರೋದು. ಎಲ್ಲರೂ ನಂಗೆ ಏನ್ ಹೇಳ್ತಾರೆ ಅಂದ್ರೆ, ಇನ್ನು ನೀನು 7th ಓದ್ತಾ ಇದೀಯಾ 8th ಓದ್ತಾ ಇದೀಯಾ ಅಂತ ಕೇಳ್ತಾರೆ. ನೀವೇ ಹೇಳಿದ್ದು ಫಸ್ಟ್ ಟೈಮ್. ಬಹುಶಃ ನಾನು ನಿಮ್ಮನ್ನ ಲಂಗದಾವಣಿಯಲ್ಲಿ ನೋಡೋದನಲ್ಲ, ಸೊ ಹಾಗಾಗಿ ದೊಡ್ಡವರು ಅಂತ ಹೇಳಿದ್ದೀನಿ. ನೀವು ಸ್ಕೂಲ್ ಡ್ರೆಸ್ ಅಲ್ಲಿ ಬಂದಿದ್ರೆ ನಾನು ಹಂಗೆ ಕೇಳ್ತಿದ್ದೆ. ಹೌದು. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ವಿದ್ಯಾ ಅನ್ನುವಂತಹ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ರ. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಶೂಟಿಂಗ್ ಈಗಾಗಲೇ ಸ್ವಲ್ಪ ಮಾಡಿದಿರಾ, ಪ್ರೋಮೋದಲ್ಲೂ ಸಹ ಎಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮ್ ನೋಡಿದ್ರು ಮುದ್ದು ಸೊಸೆನೆ, ಪ್ರೋಮೋದಲ್ಲಿ ನೋಡಿದ್ರು ಮುದ್ದು ಸೊಸೆನೆ, ಎಲ್ಲಿ ನೋಡಿದ್ರು ಮುದ್ದು ಸೊಸೆದೆ ಅಬ್ಬರ. ಏನ್ ಹೇಳ್ತೀರಾ? ಸೊ ಪರ್ಸ್ನಲಿ ತುಂಬಾ ಖುಷಿ ಆಗ್ತಾ ಇದೆ. ಈ ವಿದ್ಯಾ ಅನ್ನೋ ಕ್ಯಾರೆಕ್ಟರ್ ಏನಿದೆ ನಂಗೆ ಪರ್ಸ್ನಲಿ ತುಂಬಾ ಕನೆಕ್ಟ್ ಆಯ್ತು. ಸೊ ಅದಕ್ಕೆ ಇದನ್ನ ಪರ್ಸ್ನಲಿ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಇದು ವಿದ್ಯಾ ಅನ್ನೋ ಏನು ಒಂದು ಪಾತ್ರ ಇದೆ. ತುಂಬಾ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ನಂಗೆ ಪರ್ಸ್ನಲ್ ಆಗಿ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಮುದ್ದು ಸೊಸೆ ಸೀರಿಯಲ್ದು ಅಂತ ಹೇಳಿದ್ರು. ಈ ಪಾತ್ರ ಹೇಗ್ ಸಿಕ್ತು? ಅಂಡ್ ನಿಮ್ಮನ್ನ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಸೊ ಬಟ್ ಸೀರಿಯಲ್ಗೆ ಹೇಗ್ ಸಿಕ್ತು ಅವಕಾಶ ಅಂತ? ನಾನು ಫಸ್ಟ್ ನನಗೆ ಈ ಮುದ್ದು ಸೊಸೆ ಅನ್ನೋ ಇದಕ್ಕೆ ಹೇಳಿದ್ದು ಅಂದ್ರೆ ವಿಷ್ಣು ಸರ್ ಅಂತ. ಅವ್ರ ಜೊತೆ ನಾನು ಒಂದ್ಸತಿ ವರ್ಕ್ ಮಾಡಿದ್ದೆ. ಇದು ಉದಯ ಸೀರಿಯಲ್ ಅಲ್ಲಿ ಒಂದ್ ಸೀರಿಯಲ್ ಅಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಅವಾಗ ಅವ್ರು ನನ್ನನ್ನ ನೋಡಿದ್ರು. ಸೊ ಅವ್ರು ಹೇಳಿದ್ದಂತೆ, ಅವ್ರು ಅಪ್ರೋಚ್ ಮಾಡಿದ್ರಂತೆ, ಒಂದ್ ಹುಡುಗಿ ಇದ್ದಾಳೆ ಪ್ರತಿಮಾ ಅಂತ, ಅವಳು ಸೂಟ್ ಆಗ್ತಾಳೆ, ಫೋನ್ ಮಾಡಿ ನೋಡಿ ಅಂತ. ಅವಾಗ ನಮ್ಮ ವೆಂಕಿ ಸರ್ ಮ್ಯಾನೇಜರ್ ಫೋನ್ ಮಾಡಿ ಕೇಳಿದ್ರು, ಒಂದು ಕ್ಯಾರೆಕ್ಟರ್ ಇದೆ, ಆಡಿಷನ್ ಕೊಟ್ಟು ಹೋಗಿ ನೋಡೋಣ ಅಂತ ಹೇಳಿದ್ರು. ನಾನು ಹೋದೆ, ಸ್ಕೂಲ್ ಡ್ರೆಸ್ ಹಾಕೊಂಡಿದ್ದೆ. ಸ್ಕೂಲ್ ಡ್ರೆಸ್ ಹಾಕೊಂಡು ಅದಾದ್ಮೇಲೆ ಎಲ್ಲ ಮುಗೀತು. ಆಡಿಷನ್ ಮುಗಿದ್ಮೇಲೆ ಆಮೇಲೆ ಪ್ರೊಡ್ಯೂಸರ್ ಬಂದಿದ್ರು, ಸುಂದರ್ ಸರ್ ಕುತ್ಕೊಂಡು ಹೇಳಿದ್ರು, ಈ ಕ್ಯಾರೆಕ್ಟರ್ಗೆ ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರಾ, ಸೆಲೆಕ್ಟ್ ಆಗಿದ್ದೀರಾ ಅಮ್ಮ, ಸ್ವಲ್ಪ ನಮ್ಗೆ ಡೇಟಿಂದ ಹೇಳಿ ಅಂತ ಹೇಳಿ ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡಿ ಇದು ಮಾಡ್ಬಿಟ್ರು. ಸೊ ಆಡಿಷನ್ ಇಂದ ನನಗೆ ಇದು ಸಿಕ್ಕಿತ್ತು. ಹೇಗ್ ಅನ್ನಿಸ್ತು ಸೆಲೆಕ್ಟ್ ಆಗಿದ್ದೀರಾ ಅಂತ ತಕ್ಷಣ ನಿಮ್ಮ ಎಕ್ಸೈಟ್ಮೆಂಟ್ ಎಲ್ಲ? ಅಯ್ಯೋ! ಹಿಡಿಯೋರೇ ಇರ್ಲಿಲ್ಲ ನಂಗವಾಗ. ಯಾಕಂದ್ರೆ ತುಂಬಾ ವೇಟ್ ಮಾಡ್ತಾ ಇದ್ದೆ. ಅದು ನಂಗೆ ಹೀರೋಯಿನ್ ಆಗಿ ಅವಕಾಶ ಬರ್ಬೇಕು, ಹೀರೋಯಿನ್ ಆಗಿ ನಾನ್ ಮಾಡ್ಬೇಕು ಅಂತ ನಂಗೆ ತುಂಬಾ, ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ವಿ. ಸೊ ಅದು ಸಿಕ್ಕಾಗ ಎಕ್ಸೈಟ್ಮೆಂಟು, ಆ ಖುಷಿ ತುಂಬಾ ಇತ್ತು. ಮುದ್ದು ಸೊಸೆಯಾಗಿ ದೊಡ್ಡ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದ್ ಕಡೆ ಎಜುಕೇಶನ್ ನ ಮಾಡ್ಬಿಟ್ಟು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದಂತವ್ರು, ಸೊ ಪಾತ್ರದ ಮೂಲಕ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದ್ದೀರಾ ಅಂತ? ಅಂದ್ರೆ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಒಬ್ರು ಹೆಣ್ಮಕ್ಳಿಗೆ ಪರ್ಸ್ನಲಿ ಅದು ಅವ್ರಿಗೆ ಓದ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಓದ್ಬೇಕು ಅಂತಾನೋ ಅಥವಾ ಇನ್ನೇನೋ ಒಂದು ಕೆಲಸ ಮಾಡ್ಬೇಕಂತಾನೋ, ಏನೋ ಸಮಥಿಂಗ್ ಅವ್ರ ಲೈಫಲ್ಲಿ ಮಾಡ್ಬೇಕನ್ನೋದು ತುಂಬಾ ಆಸೆ ಇರುತ್ತೆ. ಬಟ್ ಹಳ್ಳಿ ಕಡೆ ಏನ್ ಮಾಡ್ಬಿಡ್ತಾರೆ, ಏಜ್ ಆಗ್ತಿದ್ದಂಗೆ 18 ವರ್ಷ ಆಗ್ತಿದ್ದಂಗೆ ಅಥವಾ ಇನ್ನೂ ಅವರು 18 ವರ್ಷನೂ ತುಂಬಿರಲ್ಲ, ಅದಕ್ಕಿಂತ ಮುಂಚೆನೆ ಮದ್ವೆ ಮಾಡ್ಬಿಡೋದು, ಅದೆಲ್ಲ ತುಂಬಾ ನಡೀತಾ ಇದೆ. ಸೊ ಈ ಸೀರಿಯಲ್ ಅಲ್ಲಿ ಮೇ ಬಿ ಮದ್ವೆ ಆಗ್ಬೋದು, ಆಗ್ದೇನೂ ಇರ್ಬೋದು. ಬಟ್ ಮದ್ವೆ ಆದ್ರೂನು ಅವಳು ಎಜುಕೇಶನ್ ಮಾಡ್ತಾಳೆ. ಅಕಸ್ಮಾತ್ ನಿಮ್ ಮನೆಗಳಲ್ಲಿ ಅವಳಿಗೆ ಮದ್ವೆ ಮಾಡಿದ್ರೂನು ಎಜುಕೇಶನ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಒಟ್ನಲ್ಲಿ ಒಂದ್ ಹೆಣ್ಮಗುಗೆ ಒಂದ್ ಗಾದೆ ಇದೆ ಅಲ್ಲ, ಹೆಣ್ಣೊಂದು ಕಲಿತರೆ ಶಾಲೆಯ ಬಾಗಲು ತೆರೆದಂತೆ. ಅದಾಗುತ್ತೆ ಒಂದು ಚಂದ. ಹೆಣ್ಮಕ್ಳು ಕಲ್ತರೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ರೆ ಒಂದ್ ಲೈಫಲ್ಲಿ ಏನೋ ಒಂದು ಅವರು ಅಚೀವ್ ಮಾಡ್ಬೋದಲ್ವಾ. ಸೊ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನಿಮ್ ಮನೆಗಳಲ್ಲೇ ಇರ್ತಾರೆ, ಇಂಜಿನಿಯರ್ ಮಾಡ್ಬೇಕಂತಾನೋ ಅಥವಾ ಇನ್ನೇನೋ ಆಕ್ಟರ್ ಆಗ್ಬೇಕಂತಾನೋ ಕನಸು ಆಸೆಗಳನ್ನ ಕಟ್ಕೊಂಡಿರ್ತಾರೆ. ಅದನ್ನೆಲ್ಲ ನೀವು ಕೇಳಿ, ಅವರಿಗೆ ಕೇಳ್ಬಿಟ್ಟು ಅದಾದ್ಮೇಲೆ ಮುಂದುವರಿರಿ ಅಂತ ಹೇಳ್ತೀನಿ. ಪಾತ್ರದ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ. ಬಿಕಾಸ್ ಯಾಕಂತಂದ್ರೆ ಪ್ರೋಮೋಗಳಲ್ಲೆಲ್ಲ ನೋಡಿದಾಗ, ನಿಮ್ಮ ಅಭಿನಯ ನೋಡಿದಾಗ ಗೊತ್ತಾಗ್ತಿದೆ ಎಷ್ಟು ಮೆಚ್ಯೂರ್ಡ್ ಆಗಿ ಆಕ್ಟ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು. ಈ ತರ ಅಂದ್ರೆ ಇನ್ನು ಮೈನರ್ ಆಗಿದ್ದಂಥವ್ರನ್ನೇ ಮದುವೆ ಮಾಡುವಂತಹ ಒಂದು ಸಂದರ್ಭಗಳು ನೀವೆಲ್ಲಾದ್ರೂ ರಿಯಲ್ ಲೈಫ್ ನಲ್ಲಿ ಕೇಳಿದ್ರಾ ಅಂತ? ನಾನ್ ತುಂಬಾ ಕೇಳಿದೀನಿ ರಿಯಲ್ ಲೈಫಲ್ಲಿ. ನನ್ನ ಏಜವ್ರೇ ಏನು, ನಂಗೆ ಈಗ 20 ವರ್ಷ. ನಾನಿನ್ನ 18 ವರ್ಷನೂ ತುಂಬಿರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ನನ್ ಕೆಲವೊಂದ್ ಫ್ರೆಂಡ್ಸ್‌ಗಳಿಗೂ ಮದ್ವೆ ಆಗೋಯ್ತು.
ಅವಾಗ ಮೈಂಡಿಗೆ ಬಂದಿದ್ದು ಒಂದೇ, ಏನಕ್ಕೆ ಮಾಡ್ತಾರೆ ಮದ್ವೆ? ಯಾಕೆ ಬೇಕು? ಇಷ್ಟು ಬೇಗ ಒಂದು ಹೆಣ್ಮಗುಗೆ ಮದ್ವೆ ಅನ್ನೋದು ಯಾಕೆ? ಅವಳ ಲೈಫಲ್ಲಿ ಅವಳಿಗೆ ಆಸೆ, ಕನಸುಗಳು ಎಷ್ಟೋ ಇರುತ್ತೆ. ಅದನ್ನ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ಅಂತ ಅನ್ಸಿದ್ರು. ಬಟ್ ಅವಾಗ ಆ ಮಾತುಗಳು ಕೇಳಿದಾಗ ನಂಗೆ ಲಿಟ್ರಲಿ ನಾನು ನಮ್ಮ ಮನೆಯವ್ರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡು, ಏನಕ್ಕೆ ಹಿಂಗ್ ಮಾಡ್ತಾರೆ? ಸಪೋರ್ಟ್ ಮಾಡ್ಬೇಕಲ್ವಾ? ಸಿಕ್ಕಾಪಟ್ಟೆ ಬೇಜಾರಾಗಿರೋದು ಇದೆ ನನಗೆ ಅದು ಆ ವಿಷಯಗಳಲ್ಲಿ. ನಮ್ಮ ಫ್ರೆಂಡ್ಸೇ ಮದ್ವೆ ಆಗಿದ್ದಾರೆ ಈಗಿನ್ನು. ಅದು ರಾಂಗು, ಆಗ್ಬೇಡಿ. ತ್ರಿವಿಕ್ರಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದಾಗಿರ್ಬೋದು, ಹಿರಿಯ ನಟ ಮುನಿ ಅವ್ರ ಜೊತೆ ಅದನ್ನ ಸಾಕಷ್ಟು ಕಲಾವಿದರಿದ್ದಾರೆ, ಅರಣಿ ಮೇಡಮ್ ಅವರಾಗಿರ್ಬೋದು. ಹೇಗ್ ಅನ್ನಿಸ್ತಿದೆ ಆ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ? ನಂಗೆ ಗೊತ್ತೇ ಇರ್ಲಿಲ್ಲ ತ್ರಿವಿಕ್ರಮ್ ಅವರು ಹೀರೋ ಅಂತ. ಅವರು ಹೇಳಿದ್ರು ನಂಗೆ ಇವ್ರು ಹೀರೋ ಅಂತ ಹೇಳ್ದಾಗ ಫಸ್ಟ್ ಶಾಕ್ ಆಯ್ತು. ಅದಾದ್ಮೇಲೆ ಸೆಟ್ಟಿಗೆ ಬಂದ್ಮೇಲೆ ಎಲ್ಲಾರ್ ಜೊತೆ ಖುಷಿಯಾಗಿ, ಎಲ್ಲಾರ್ ಜೊತೆ ಚೆನ್ನಾಗಿರ್ತಾರೆ. ಎಲ್ಲಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಇನ್ನ ಒಂದು ಏನಂತಂದ್ರೆ, ಪ್ರೋಮೋ ರಿಲೀಸ್ ಆದ ತಕ್ಷಣ ಬಿಗ್ ಬಾಸ್ ಮುಗಿಸಿ ತ್ರಿವಿಕ್ರಮ್ ಅವ್ರು ಬಂದಿದ್ರು ಆಗ್ತಾನೆ. ಸೊ ನಿಮ್ಮಿಬ್ಬರ ಒಂದು ಪ್ರೋಮೋ ರಿಲೀಸ್ ಆದ ತಕ್ಷಣ ಏನಂದ್ರು, ಕೆಲವೊಬ್ರು ಏನಾಗಿತ್ತು ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಭವ್ಯ ಅವರನ್ನ ಹಾಗೇನೆ ತ್ರಿವಿಕ್ರಮ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಜೋಡಿಯಾಗಿ, ಬಿಕಾಸ್ ಅವರು ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿ ಆಟ ಆಡ್ತಿದ್ರಿಂದ. ಸೊ ಇದರಲ್ಲೂ ಕೂಡ ಭವ್ಯ ಅವರೇ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಕೆಲವೊಬ್ರು ಭವ್ಯ ಆಗಿದ್ರೆ ಚೆನ್ನಾಗಿರ್ತಿತ್ತು ಇವ್ರ ಜೋಡಿ ಅಂತಂದ್ರು. ಇನ್ನು ಕೆಲವರು ಇಲ್ಲ, ಹೊಸ ಹುಡುಗಿ ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ಕೆಲವರು. ಅಂದ್ರೆ ಪಾಸಿಟಿವ್ ಬಂತು, ನೆಗೆಟಿವ್ ಬಂದಿದೆ. ಸೊ ಆ ಕಮೆಂಟ್ಸ್ ನೆಲ್ಲ ನಿಮ್ ಗಮನಕ್ಕೆ ಏನೋ ಬಂದಿತ್ತಾ? ಏನ್ ಹೇಳ್ತೀರಾ ಅಂತ? ಬಂದಿದ್ದು ಕಮೆಂಟ್ಸ್ ಎಲ್ಲ ನಾನು ನೋಡ್ದೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ಪಾಸಿಟಿವ್ ಬಂದಿತ್ತು, ನೆಗೆಟಿವ್ ಬಂದಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಆಗ ಜನಗಳಿಗೆ ಗೊತ್ತಿರ್ಲಿಲ್ಲ ಪಾತ್ರ ಏನು, ಆ ಮುದ್ದು ಸೊಸೆ ಅನ್ನೋದು ಏನಕ್ಕೆ ಅನ್ನೋದು ಜನಗಳಿಗೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ ಅವಾಗ. ಬಟ್ ಬರ್ತಾ ಬರ್ತಾ ಅವರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಆ ಪಾತ್ರಕ್ಕೆ ತಕ್ಕಂಗೆ ಹೀರೋಯಿನ್ ಚೂಸ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ವಿದ್ಯಾ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರ ಮದ್ವೆ ಆದ್ಮೇಲೂ? ಮದ್ವೆ ಆಗ್ಬಾರ್ದು ಅಂತ ಇದೆ. ಬಟ್ ವಿಧಿ ಬರಹ ಹೆಂಗ್ ಬರ್ದಿರುತ್ತೋ ನನ್ ಕೈಲಂತೂ ಅದಿಲ್ಲ. ಅವಳು ಮದ್ವೆ ಆದ್ರೂನು ಅಥವಾ ಆಗಿಲ್ಲ ಅಂದ್ರೂನು ಡಾಕ್ಟರ್ ಆಗೇ ಆಗ್ತಾಳೆ. ಅವಳ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋತಾಳೆ. ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ? ಸೊ ರಿಯಲ್ ಲೈಫ್ ನಲ್ಲಿ ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ಅಥವಾ ಬೇರೆ ಪ್ರೊಫೆಷನ್ ನ ಚೂಸ್ ಮಾಡ್ಕೊಂಡಿದ್ರ ಅಂತ? ಆಕ್ಟರ್ ಆಗ್ಬೇಕಂತಾನೆ ಇತ್ತು ನನ್ಗೆ. ಆಗಿದ್ದೀನಿ ಈಗ. ರಿಯಲ್ ಲೈಫ್ ನಲ್ಲಿ ಫ್ರೀ ಟೈಮ್ ಇದ್ದಾಗೆಲ್ಲ ಏನ್ ಮಾಡ್ತಿರ್ತೀರಾ ಅಂತ? ಫ್ರೀ ಟೈಮಲ್ಲಿ ಇದ್ದಾಗ ಚೆನ್ನಾಗಿ ತಿಂತೀನಿ, ಮಲ್ಕೋತೀನಿ, ಟಿವಿ ನೋಡ್ತೀನಿ. ಇಷ್ಟೇ. ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ ಅಂತ? ನಾನ್ ವೆಜ್, ಚಿಕನ್ ಅಂದ್ರೆ ಸಖತ್ ಇಷ್ಟ. ಕಬಾಬ್ ಅಂತೂ ಇನ್ನು ಸಖತ್ ಇಷ್ಟ. ಮನೇಲಿ ಮಾಡ್ತಾರಾ? ಓ, ಇನ್ನು ನನಗೆ ನಾನ್ ವೆಜ್ ಅಲ್ಲಿ ಫಿಶ್ ಫ್ರೈ ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಓ, ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತೀರಿ. ಪ್ರತಿಮಾ ಅವರು ತುಂಬಾ ಚೆನ್ನಾಗಿ ಕುಕ್ ಮಾಡುವಂತದ್ದು ಯಾವ ಡಿಶ್ ಅಂತ? ನಾನು ಕುಕ್ಕು ಆಮ್ಲೆಟ್ ಒಂದ್ ಮಾಡ್ತೀನಿ ಅಷ್ಟೇ. ಕುಕ್ ಬರಲ್ಲ. ಹಂಗಾದ್ರೆ ಇವಾಗ ನಾವೇನಾದ್ರೂ ಊಟಕ್ಕೆ ಬಂದ್ರೆ ನಮ್ಗೆ ಆಮ್ಲೆಟ್ ಬಿಟ್ರೆ ಬೇರೆ ಏನು ಸಿಗಲ್ಲ? ಇಲ್ಲ, ನಮ್ಮಮ್ಮ ಮಾಡ್ಕೊಡ್ತಾರಲ್ಲ, ಸಕ್ಕತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಓಕೆ, ನಿಮ್ಮ ಹಾಬೀಸ್ ಏನೆಲ್ಲ ಇರುತ್ತೆ ಅಂತ? ಹಾಬೀಸ್ ಏನಿಲ್ಲ. ಫ್ರೀ ಟೈಮಲ್ಲಿ ಅದೇ ಹೇಳಿದ್ನಲ್ಲ, ಆ ಥರ ಏನೂ ಇಲ್ಲ. ಮೂವೀಸ್ ನೋಡ್ತೀನಿ, ತುಂಬಾ ಮೂವೀಸ್ ನೋಡ್ತೀನಿ. ನಂಗೆ ಮೂವೀಸ್ ಅಂದ್ರೆ ಸಖತ್ ಇಂಟ್ರೆಸ್ಟ್. ಫ್ರೀ ಟೈಮಲ್ಲಿ ಇದ್ದಾಗ ಮೂವೀಸ್ ನೋಡೋದು, ಇಲ್ಲಾಂದ್ರೆ ಫ್ಯಾಮಿಲಿ ಜೊತೆ ಈಚೆ ಹೋಗೋದು, ಆ ಥರ. ನಮ್ಮ ಮಾವನ ಮನೆಗೆ ಹೋಗೋದು ಅಥವಾ ಅವ್ರು ನಮ್ಮ ಮನೆಗೆ ಬರೋದು, ಆ ಥರ ಅಷ್ಟೇ. ಇನ್ನ ಒಂದು ಕೇಳ್ಬಿಟ್ಟೆ, ರಾಕ್ ಸ್ಟಾರ್ ಅವ್ರ ಜೊತೆಗೆ ನಿಮ್ಮ ಒಂದು ಬಾಂಡಿಂಗ್ ಏನು ಅಂತ? ಫ್ರೆಂಡ್ಸ್ ಅಷ್ಟೇ. ಅಯ್ಯೋ, ಎಲ್ಲರದು ಅದೇ ಫಸ್ಟ್ ಇಂದಾನು. ಅಂದ್ರೆ ನಾನು ರೀಲ್ಸ್ ಎಲ್ಲ ಮಾಡೋ ಅವ್ರ ಜೊತೆನೆ ನನಗೆ ಫ್ರೆಂಡು, ಫಸ್ಟ್ ತುಂಬಾ ವರ್ಷದಿಂದ ಫ್ರೆಂಡು ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾರ್ಯಾರ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಯಾವ ರೀತಿ ಪಾತ್ರಗಳನ್ನ ಮಾಡ್ಬೇಕು ಅನ್ನುವಂತ ಆಸೆ ಇದೆ? ಎಲ್ಲಾ ರೀತಿ ಪಾತ್ರಗಳು ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ನೋಡ್ಬೇಕು. ಯಾವ ನಟ ಅಂದ್ರೆ ಪ್ರತಿಮಾ ಅವ್ರಿಗೆ ಇಷ್ಟ ಅಂತ? ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಸುದೀಪ್ ಸರ್ ಅವರ ಬಗ್ಗೆ ಏನಾದ್ರೂ ಒಂದ್ ವರ್ಡ್ ಆನ್ಸರ್ ಅಥವಾ ಅವ್ರ ಬಗ್ಗೆ ಏನಾದ್ರೂ ಹೇಳೋಂತದ್ದಾದ್ರೆ? ಅಯ್ಯೋ, ಅವ್ರ ಹೈಟು, ಅವ್ರ ಡೈಲಾಗ್ ಹೇಳೋ ವೇ, ಅವ್ರು ಮಾತಾಡೋ ಸ್ಟೈಲು ಸೂಪರ್. ಅವ್ರ ಜಸ್ಟ್ ಲೈಕ್ ವಾವ್ ಅಷ್ಟೇ. ಬಿಗ್ ಬಾಸ್ ಎಲ್ಲ ಫಾಲೋ ಅಪ್ ಮಾಡ್ತಿರ್ತೀರಾ? ಓ, ಮಿಸ್ಸೇ ಮಾಡಲ್ಲ ಬಿಗ್ ಬಾಸ್ ಎಲ್ಲ. ಪ್ರತಿ ಸ್ಯಾಟರ್ಡೆ ಸಂಡೇ ಎಲ್ಲ ನೋಡಿದೀನಿ ಆಲ್ಮೋಸ್ಟ್. ರೀಸೆಂಟ್ ಆಗಿ ಬಿಗ್ ಬಾಸ್ ಅನ್ನ ನೋಡಿದ್ರಿ, ಅದರಲ್ಲಿ ಚೆನ್ನಾಗಿ ಆಡಿ ಮಾಸ್ಟರ್ ಮೈಂಡ್ ಆಗೇನೆ ಮಾಸ್ಟರ್ ಗೇಮ್ ಪ್ಲಾನರ್ ಅಂತಾನೆ ಹೆಸರನ್ನ ಪಡ್ಕೊಂಡಿದಂತಹ ತ್ರಿವಿಕ್ರಮ್ ಅವರೇ ನಿಮ್ಮ ಹೀರೋ ಆಗಿ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಖಂಡಿತವಾಗ್ಲೂ ಗೊತ್ತೇ ಇರ್ಲಿಲ್ಲ ನನ್ಗೆ. ಅವರು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾನು. ಅವರೇ ವಿನ್ ಆಗ್ಬೇಕಂತ ತುಂಬಾ ಆಸೆ ಇತ್ತು ನಮ್ಗೆ. ಬಟ್ ಹನುಮಂತ ಅವ್ರು ವಿನ್ ಆಗಿದ್ದು ತುಂಬಾ ಖುಷಿ ಆಯ್ತು. ಇವ್ರು ರನ್ನರ್ ಅಪ್ ಆದ್ರು, ಓಕೆ. ಬಟ್ ಯಾವಾಗ ನಮ್ ಕಿವಿಗ್ ಬಿತ್ತೋ ಇವ್ರು ಹೀರೋ ಅಂದಾಗ, ಹೌದಾ
ಅದು ಒಂದು ಇರುತ್ತೆ ಅಲ್ವಾ? ವಾವ್! ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದೀನಾ? ನಿಜನಾ? ಸುಳ್ಳಾ? ಪ್ರೋಮೋಗ್ ಹೋಗೋವರೆಗೂ ನನ್ಗೆ ಗೊತ್ತಿರ್ಲಿಲ್ಲ ಅವ್ರ ಜೊತೆ. ಅಂದ್ರೆ ತುಂಬಾ ಜನ ಕಾಲೆಳಿ ಸೆಟ್ಟಲ್ಲೆಲ್ಲ ಕಾಲೆಳಿತಾರಲ್ವಾ? ಸೊ ಆ ತರ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ನೋಡಿ ಹೆಂಗ್ ಅನ್ನಿಸ್ತಾ ಮೂಮೆಂಟ್? ಹ್ಮ್. ಖುಷಿ ಆಯ್ತು. ಇನ್ನೊಂದ್ ಏನಂದ್ರೆ ತುಂಬಾ ಹೈಟ್ ಇದಾರಪ್ಪ. ತುಂಬಾ ತುಂಬಾ ಹೈಟ್ ಇದಾರೆ ಅವ್ರು. ನಾನ್ ನೋಡಿದ್ರೆ ಇಷ್ಟಿದೀನಿ ಅವ್ರ ಮುಂದೆ. ಹಿಂಗ್ ನಾನ್ ಹಿಂಗ್ ನಿಂತಿದ್ದೆ, ಹಿಂಗ್ ನೋಡ್ದೆ ಅವ್ರನ್ನ. ಚಂದ ಮಾತಾಡಿದ್ರು. ಚೆನ್ನಾಗ್ ಮಾತಾಡ್ತಾರೆ ಅವ್ರು. ಸೆಟ್ಟಲ್ಲೆಲ್ಲ ಎಲ್ಲಾರ್ ಜೊತೆ ನಕ್ಕೊಂಡು ಖುಷಿಯಾಗಿ ತರ್ಲೆ ಮಾಡ್ಕೊಂಡು ಎಲ್ಲರಿಗೂ ಕಾಲ್ ಎಳ್ಕೊಂಡು ಚೆನ್ನಾಗಿರ್ತಾರೆ ಅವ್ರು ಎಲ್ಲಾರ್ ಜೊತೆ ನಕ್ಕೊಂಡು. ಶೂಟಿಂಗ್ ಅಲ್ಲಿ ನಿಮ್ಮ ಮತ್ತೆ ತ್ರಿವಿಕ್ರಮ್ ಅವರು ಆಗಿರ್ಬೋದು ಅಥವಾ ನಿಮ್ಮ ಸೆಟ್ ಆಗಿರುವಂತದ್ದು ಯಾವ್ದಾದ್ರು ಒಂದು ಫನ್ ಇನ್ಸಿಡೆಂಟ್ ಶೇರ್ ಮಾಡೋದಾದ್ರೆ? ಫನ್ನಿ ಅಂದ್ರೆ ಅವ್ರು ಆತರ ಯಾವ್ದು ನಡ್ದಿಲ್ಲ ಇನ್ನು. ಫನ್ನಿ ಅಂದ್ರೆ ಆತರ ನಡ್ದಿಲ್ಲ ಇನ್ನು. ಒಂದು ನೆನ್ಪಾಯ್ತು ಇವಾಗ. ಒಂದು ಗದ್ದೆ ಸೀನಲ್ಲಿ ಅವರು ಇದು ಬೀಳೋದೇನೋ ಇದೆ. ಆಗಂತೂ ಸಖತ್ ಎಂಜಾಯ್ ಮಾಡಿದೀನಿ ನಾನಂತೂ. ಒಬ್ರು ಕಾಟ್ಲೆ ಅಂತ ಇರ್ತಾರೆ, ಯಪ್ಪ ದೇವ್ರೆ, ಅವರು ಕ್ರೇಜಿ ಆಕ್ಟಿಂಗ್ ಅವ್ರದಂತೂ. ಚಂದ. ಅವಾಗ ಅವ್ರ ಗದೆನಲ್ಲೆಲ್ಲ ಬಿದ್ದು ಉಲ್ಟಾಡ್ದಂಗೆಲ್ಲ ಸಖತ್ ಎಂಜಾಯ್ ಮಾಡಿದ್ದೆ ನಾನು. ಅದು ಒಂದು. ಮುಂದಿನ ದಿನಗಳಲ್ಲಿ ಪ್ರತಿಮಾ ಅವರು ಬಿಗ್ ಬಾಸ್ ಹೋಗ್ತಾರಾ? ಆತರ ಅವಕಾಶ ಬಂದ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ಸೀರಿಯಲ್ ಶೂಟ್ಸ್ ಅವೆಲ್ಲ ಇರುತ್ತೆ ಅಲ್ಲ, ಇವ್ರು ಬಿಡಲ್ಲ. ತೆಲುಗುನಲ್ಲೂ ಮಾಡ್ತಾ ಇದೀನಿ, ಅವ್ರಂತೂ ಇನ್ನು ಬಿಡೋದೇ ಇಲ್ಲ. ತೆಲುಗುವಲ್ಲಿ ಯಾವ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ ಅಂಡ್ ಹೇಗ್ ಬರ್ತಿದೆ? ಅದನ್ನು ಚೆನ್ನಾಗಿ ಬರ್ತಾ ಇದೆ. ಶಿವಂಗಿ ಅಂತ ಜಮಿನಿ ಟಿವಿನಲ್ಲಿ ಅದನ್ನು ಮಾಡ್ತಾ ಇದೆ. ಫೈನಲಿ ಮುದ್ದು ಸೊಸೆ ಮೂಲಕ ಸೋಮವಾರದಿಂದ ಅಂದ್ರೆ ಏಪ್ರಿಲ್ 14ರಿಂದ ರಾತ್ರಿ 7ವರೆಗೆ ಬರ್ತಾ ಇದ್ದೀರಾ. ಕನ್ನಡಿಗರಿಗಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರಿಗೆ ಪ್ರತಿಮಾ ಆಗಿ ಏನು ಹೇಳ್ತೀರಾ, ವಿದ್ಯಾ ಆಗಿ ಏನು ಹೇಳ್ತೀರಾ ಅಂತ? ವಿದ್ಯೆ ಆಗಿ ಅದೇ ಅವಾಗ್ಲೇ ಹೇಳ್ದೆ ನಾನ್ ನಿಮ್ಗೆಲ್ಲಾರ್ಗೂ. ಒಂದ್ ಆಸೆ ಕನಸುಗಳಿರುತ್ತೆ. ಅದನ್ನ ಕೆಲವೊಬ್ರು ಹೆಣ್ಮಕ್ಳು ಹೆಂಗೆ ಅಂದ್ರೆ ಮುಜುಗರ ಇರುತ್ತೆ ಕೆಲವು ಹೆಣ್ಮಕ್ಳಿಗೆ, ಹೇಳ್ಕೊಳಕ್ ಆಗಲ್ಲ. ಫ್ಯಾಮಿಲಿ ಅಂದ್ಮೇಲೆ ಭಯ, ಎಲ್ಲಿ ಬೈತಾರೋ ಏನೋ ಒಂದು ಸಮಥಿಂಗ್ ಇರುತ್ತೆ. ಸೊ ಆ ಭಯನ ಬಿಟ್ಬಿಟ್ಟು ನಿಮ್ ಲೈಫಲ್ಲಿ ನೀವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ನಿಮ್ ಗೋಲ್ ಏನಿರುತ್ತೆ ಅದನ್ನ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಅದೇ ತರ ಫ್ಯಾಮಿಲಿ ನಿಮ್ ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ರತಿಮಾಗ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮುದ್ದು ಸೊಸೆ ಸೀರಿಯಲು ಇದೇ ಏಪ್ರಿಲ್ 14 ಟೆಲಿಕಾಸ್ಟ್ ಆಗ್ತಾ ಇದೆ ನಮ್ಮ ಕಲರ್ಸ್ ಕನ್ನಡದಲ್ಲಿ 7:30ಗೆ. ಎಲ್ರೂ ಮಿಸ್ ಮಾಡ್ದೆ ನೋಡಿ. ಇಲ್ಲಿವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ನಾನು ದೊರೆಸಾನಿ ಮಾಡಿದಾಗ, ಅಂತರ್ಪಟ ಮಾಡಿದಾಗ, ಇವಾಗ ತೆಲುಗು ಸೀರಿಯಲ್ ಅಲ್ಲಿ ಶಿವಂಗಿ ಸೀರಿಯಲ್ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆನೂ ಅದೇ ತರ ಸಪೋರ್ಟ್ ಮಾಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಇದೇ ರೀತಿ ಹಲವು ಸೀರಿಯಲ್ಸ್ ಹಾಗೇನೆ ಸಿನಿಮಾಗಳ ಮೂಲಕ ನಿಮ್ಮ ಒಂದು ವೃತ್ತಿ ಜೀವನವನ್ನ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಮುದ್ದು ಸೊಸೆ ಧಾರಾವಾಹಿಯ ನಾಯಕಿಯಾಗಿದ್ದಂತಹ ವಿದ್ಯಾ ಅಲಿಯಾಸ್ ಪ್ರತಿಮಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.